ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ದೀಪಕಣ್ಣ ಪ್ರಪಂಚಕ್ಕೆ ಸ್ವಾಗತ. ಇವತ್ತು SSLC ಹೇಗೆ ರಿಜಿಸ್ಟ್ರೇಷನ್ ಆಗೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ನೀವು ಒಂದು ವೇಳೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ನೆಕ್ಸ್ಟು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಫೋನಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ರೈಟ್ ಸೈಡಲ್ಲಿ 3 ಡಾಟ್ ಕಾಣುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪೇಜಸ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಡೆಸ್ಕ್ಟಾಪ್ ಸೈಟ್ ಅಂತ ಇದೆಯಲ್ಲ, ಅದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಈ ಥರ ಒಂದು ಪೇಜಸ್ ಬರುತ್ತೆ. ನೆಕ್ಸ್ಟು ಈ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್లో ಹಾಕಿರ್ತೇನೆ. ಸೊ ನೆಕ್ಸ್ಟ್ ನೀವು ರಿಜಿಸ್ಟ್ರೇಷನ್ ಆಗ್ತಾ ಇದ್ದೀರಾ ಅಂತ ಅಂದರೆ ಇಲ್ಲಿ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆದಮೇಲೆ ಇಲ್ಲಿ ನ್ಯೂ ರಿಜಿಸ್ಟರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ 4 ಸ್ಟೆಪ್ಸ್ ಇದೆ, ಇದೆಲ್ಲ ಕಂಪ್ಲೀಟ್ ಮಾಡಬೇಕಾಗತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇತ್ತು ಅಂತಂದರೆ ಎಸ್ ಅಂತ ಕೊಡಿ. ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲ ಅಂತ ಅಂದರೆ ಸೊ ಟೈಪ್ ಆಫ್ ಐಡೆಂಟಿಫಿಕೇಷನ್ ಕಾರ್ಡ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಯಾವುದಿದೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ಆಧಾರ್ ನಂಬರ್ ಇತ್ತು ಅಂತಂದರೆ ಎಸ್ ಅಂತ ಕೊಡಬೇಕಾಗತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರು, ನೆಕ್ಸ್ಟು ವೆರಿಫೈ ಆಧಾರ್ ಕಾರ್ಡ್ ನಂಬರ್ ಕೊಡಬೇಕಾಗತ್ತೆ. ಒಂದು ವೇಳೆ ರಾಂಗ್ ಏನಾರು ಇತ್ತು ಅಂತ ಅಂದರೆ ನೀವು ಫಸ್ಟಲ್ಲಿ ಸರಿ ಎಂಟ್ರಿ ಮಾಡಿ, ಸೆಕೆಂಡಲ್ಲಿ ಏನಾದ್ರು ರಾಂಗ್ ಇತ್ತು ಅಂತ ಅಂದರೆ ಅದು ರೆಡ್ ಕಲರಲ್ಲಿ ಇಂಡಿಕೇಶನ್ ತೋರಿಸುತ್ತೆ. ನೆಕ್ಸ್ಟು ನೀವು ಎಲ್ಲದನ್ನು SSLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆಯಲ್ಲ ಅದೇ ಥರನೇ ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಯಾಂಡಿಡೇಟ್ ನೇಮು, ವೆರಿಫೈ ಕ್ಯಾಂಡಿಡೇಟ್ ನೇಮ್ ಕೇಳ್ತಾ ಇದ್ದಾರೆ. ನೆಕ್ಸ್ಟು ನೀವೇನಾರ ನೇಮ್ ಚೇಂಜ್ ಮಾಡಿದರೆ ಎಸ್ ಅಂತ ಕೊಡಿ, ಮಾಡಿಲ್ಲ ಅಂತ ಅಂದರೆ ನೋ ಅಂತಲೇ ಕೊಟ್ಕೊಳ್ಳಿ. ನೆಕ್ಸ್ಟು ಜೆಂಡರು, ನೆಕ್ಸ್ಟು ವೆರಿಫೈ ಜೆಂಡರ್ ಕೇಳುತ್ತೆ. ಆಮೇಲೆ ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆ ಡೇಟ್ ಆಫ್ ಬರ್ತು ಅದೇ ಥರನೇ ಎಂಟ್ರಿ ಮಾಡಿ. ಆಮೇಲೆ ವೆರಿಫೈ ಡೇಟ್ ಆಫ್ ಬರ್ತ್ ಅಂತ ಕೇಳಿದ್ದಾರೆ. ನೆಕ್ಸ್ಟು ಫಾದರ್ಸ್ ನೇಮು, ನೆಕ್ಸ್ಟು ವೆರಿಫೈ ಫಾದರ್ಸ್ ನೇಮು. ಇಲ್ಲಿ ಮದರ್ಸ್ ನೇಮ್ ಕೇಳಿದ್ದಾರೆ, ವೆರಿಫೈ ಮದರ್ಸ್ ನೇಮು. ಆಮೇಲೆ ಎಜುಕೇಷನ್ ಮೆಟ್ರಿಕ್ಯುಲೇಷನ್ ಅಂದರೆ SSLCದು ಎಜುಕೇಷನ್ ಬೋರ್ಡ್ ಕೇಳಿದ್ದಾರೆ. ನೆಕ್ಸ್ಟು ವೆರಿಫೈ ಮೆಟ್ರಿಕ್ಯುಲೇಷನ್ ಎಜುಕೇಷನ್ ಬೋರ್ಡ್ ಅಂತ ಕೇಳಿದ್ದಾರೆ. ನೆಕ್ಸ್ಟು ರೋಲ್ ನಂಬರು, ರಿಜಿಸ್ಟ್ರೇಷನ್ ನಂಬರು ಎಂಟ್ರಿ ಮಾಡಬೇಕಾಗತ್ತೆ. ವೆರಿಫೈ ರೋಲ್ ನಂಬರು. ನೆಕ್ಸ್ಟು ಇಯರ್ ಆಫ್ ಪಾಸಿಂಗು, ವೆರಿಫೈ ಆಫ್ ಇಯರ್ ಆಫ್ ಪಾಸಿಂಗು. ನೆಕ್ಸ್ಟು ಹೈಯೆಸ್ಟ್ ಲೆವೆಲ್ ಎಜುಕೇಷನ್ ಕ್ವಾಲಿಫಿಕೇಷನ್ನು, ವೆರಿಫೈ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್ನು. ನೆಕ್ಸ್ಟು ವ್ಯಾಲಿಡ್ ಇರೋವಂಥ ಮೊಬೈಲ್ ನಂಬರ್ ಕೊಡಬೇಕಾಗತ್ತೆ, ಯಾಕೆಂದರೆ ಅದಕ್ಕೆ OTP ಬರುತ್ತೆ. ನೆಕ್ಸ್ಟು OTP ಎಂಟ್ರಿ ಮಾಡಿದ ನಂತರ ವ್ಯಾಲಿಡೇಟೆಡ್ ಅಂತ ಬರುತ್ತೆ ಗ್ರೀನ್ ಇಂಕಲ್ಲಿ. ಅದಾದ ನಂತರ ವ್ಯಾಲಿಡ್ ಅಂತ ಇಮೇಲ್ ID ಕೊಡಬೇಕಾಗತ್ತೆ, ಅದಕ್ಕೂ ಸಹಿತ OTP ಬರುತ್ತೆ. ಅದನ್ನು ಎಂಟ್ರಿ ಮಾಡಿದ ನಂತರ ವ್ಯಾಲಿಡೇಟೆಡ್ ಅಂತ ಬರುತ್ತೆ. ಸೊ ಅದು ಬಂದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಒಂದು ಸತಿ ನೀವು ಪರ್ಸನಲ್ ಡಾಟಾ ಏನೇನು ಕೊಟ್ಟಿರ್ತೀರಲ್ಲ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ಪು ರಿಜಿಸ್ಟ್ರೇಷನ್ ನಂಬರು ನಿಮ್ಮ SMS ಮುಖಾಂತರ ಮೇಲ್ ID ಮತ್ತು ಇಮೇಲ್ IDಗೂ ಬಂದಿರುತ್ತೆ. ಸೊ ನೆಕ್ಸ್ಟ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ. ಆಮೇಲೆ ಪಾಸ್ವರ್ಡ್ ನೋಡಿ. ಸೊ ಪಾಸ್ವರ್ಡು ಮಸ್ಟ್ ಬಿ ಮಿನಿಮಮ್ 8 ನಂಬರ್ಸ್ ಇರಬೇಕು. ಅದರಲ್ಲಿ ಅಪ್ಪರ್ ಕೇಸ್ ಇರಬೇಕು, ಲೋಯರ್ ಕೇಸ್ ಇರಬೇಕು, ನೆಕ್ಸ್ಟು 1 ನಂಬರ್ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು.
ನೆಕ್ಸ್ಟು ಕನ್ಫರ್ಮ್ ಪಾಸ್ವರ್ಡ್ ಕೇಳುತ್ತೆ. ನೆಕ್ಸ್ಟು ಸೆಕ್ಯೂರಿಟಿ ಕ್ವಶನ್ ಕೇಳುತ್ತೆ. ನೆಕ್ಸ್ಟು ಸೆಕ್ಯೂರಿಟಿ ಕ್ವಶನ್ 2 ಕೇಳುತ್ತೆ. ಸೊ ಪಾಸ್ವರ್ಡ್ ಎಲ್ಲ ಏನು ಕೊಟ್ಟಿರ್ತೀರ, ರಿಜಿಸ್ಟ್ರೇಷನ್ ಏನು ಕೊಟ್ಟಿರ್ತೀರಲ್ಲ ಅದನ್ನೆಲ್ಲ ನೀವು ಒಂದು ಡೈರಿಯಲ್ಲಿ ಬರ್ಕೊಂಡಿರಿ ಅಥವಾ ನಿಮಗೆ ಗೊತ್ತಿರೋ ಹಂಗೆ ಸೇವ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಇದೆಯಾ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಪಾಸ್ವರ್ಡ್ ಕ್ರಿಯೇಟ್ ಸಕ್ಸಸ್ಫುಲಿ ಅಂತ ಇದೆ, ಓಕೆ ಅಂತ ಕೊಡಿ. ಸೊ ಅದಾದಮೇಲೆ ಲಾಗಿನ್ ಆಗಬೇಕಾಗತ್ತೆ. ಸೊ ಅಡಿಷನಲ್ ಡೀಟೇಲ್ಸ್ ಕೇಳ್ತಾ ಇದೆ. ಸೊ ಇಲ್ಲಿ ಕೆಟಗರಿ ಯಾವುದು ಅಂತ ಕೇಳ್ತಾ ಇದೆ. ಸೊ ಯಾವುದಿದೆ ಅದು ಕೊಟ್ಕೊಳ್ಳಿ. ನೆಕ್ಸ್ಟು ವೆರಿಫೈ ಕೆಟಗರಿ. ನೆಕ್ಸ್ಟು ನ್ಯಾಷನಾಲಿಟಿ ಕೇಳ್ತಾ ಇದೆ. PWD ಇದ್ದರೆ ಎಸ್ ಅಂತ ಕೊಡ್ಕೊಳ್ಳಿ, ಇಲ್ಲ ನೋ ಅಂತ ಕೊಡ್ಕೊಳ್ಳಿ. ನೆಕ್ಸ್ಟು ಪರ್ಮನೆಂಟ್ ಅಡ್ರೆಸ್ಸು. ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿರುತ್ತಲ್ಲ ಅದನ್ನು ಕೊಟ್ಕೊಳ್ಳಿ.
ನೆಕ್ಸ್ಟು ಸ್ಟೇಟ್ ನೇಮ್ ಕೆಳಗೆ ಕೊಟ್ಕೊಳ್ಳಿ. ಸೊ ನೆಕ್ಸ್ಟು ಡಿಸ್ಟಿಕ್ಕು, ಪಿನ್ ಕೋಡು, ಒಂದು ವೇಳೆ ನಿಮಗೆ ಪರ್ಮನೆಂಟ್ ಅಡ್ರೆಸ್ಸು ಇಸ್ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ಸು, ನೀವು ಕೊಟ್ಟಿರುವಂಥ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಟ್ಕೊಳ್ಳಿ. ಸೊ ನೋ ಅಂತ ಕೊಟ್ಕೊಂಡ್ರೆ ಮತ್ತೆ ನೀವು ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸ್ಟೇಟು, ಸೊ ಡಿಸ್ಟಿಕ್ ಹೇಳ್ತದೆ. ನೆಕ್ಸ್ಟು ಪಿನ್ ಕೋಡು, ಸೊ ಕೆಟಗರಿ ನೋಡ್ಕೊಳ್ಳಿ. ಆಮೇಲೆ ಏನೇನು ಟೈಪ್ ಮಾಡಿದ್ರು ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಆದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಡಿಷನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಅಂತ ಕೊಟ್ಕೊಳ್ಳಿ. ಸೊ ಒನ್ ಟೈಮ್ ರಿಜಿಸ್ಟ್ರೇಷನ್ ಡಿಕ್ಲರೇಷನ್ ಇದೆ. ಸೊ ಈ ಬಾಕ್ಸಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಡಿಕ್ಲೇರ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಆದಮೇಲೆ ಡಿಕ್ಲರೇಷನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಇದೆ. ಸೊ ಓಕೆ ಅಂತ ಕೊಡಿ. ಒಂದು ವೇಳೆ ನೀವು ಎಡಿಟ್ ಏನಾದ್ರು ಮಾಡ್ಕೋಬೇಕು ರಿಜಿಸ್ಟ್ರೇಷನ್ ಅಂದರೆ ಇಲ್ಲ ಆಪ್ಷನ್ಸ್ ಇದೆ, ಏನೇನು ಎಂಟ್ರಿ ಮಾಡ್ಕೊಂಡಿದ್ದೀರಾ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸೆಲೆಕ್ಷನ್ ಪೋಸ್ಟ್ ಅಂತ ಇದೆ, ಎಕ್ಸಾಮಿನೇಷನು. ಸೊ ಇದನ್ನು ಹೇಗೆ ಮಾಡಬೇಕು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ವಿಡಿಯೋ ಇಷ್ಟ ಆಗಿದ್ರೆ ನನಗೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.